ಈ ಕಾಡು ಕಾಳಿಂಗ ಸ್ವಲ್ಪ ಹೆಡೆ ಎತ್ತಿ ನಿಂತರೆ ಈ ತಾಲೂಕಿನಲ್ಲಿರುವ ರೈತ ಕುನ್ನಿಗಳು ದಿಕ್ಕೆಟ್ಟು ಗಾಳಿಪಟಕ್ಕೆ ಸೂತ್ರವಿಲ್ಲದಂತ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ನನ್ನ ಪ್ರತಿಯೊಂದು ಗುಪ್ತವಾರದಲ್ಲಿ ಗುಪ್ತಚಾರನಂತೆ ನನ್ನ ಕಳ್ಳ ಸಾಗಾಣಿಕೆ ಕೆಲಸಗಳಿಗೆ ವಿಘ್ನ ಎಂಬ ಚಕ್ರನ್ನು ರಚಿಸುವ ನಿಯತ್ತಿನ ಇನ್ಸ್ಪೆಕ್ಟರ್ ಕಿರಣ್ ನಿನಗೆ ಯಮಲೋಕದ ದಾರಿ ತೋರಿಸದಾಗಲೇ ನನ್ನೆಲ್ಲ ಗುಪ್ತ ಕೆಲಸಗಳು ಸುಗಮವಾಗಿ ಸಾಗುತ್ತವೆ. ಏ ಕಿರಣ, ನಾನು ನೀನು ಒಂದೇ ಕಾಲೇಜಿನಲ್ಲಿ ಓದುವಾಗಲೇ ನನಗೆ ಬದ್ಧ ವೈರಿಯಾಗಿ ನನಗೆ ಅವಮಾನ ಮಾಡಿಸಿದ್ದು ಮರೆತಿಲ್ಲ, ಮುಂದೆ ಮರೆಯಲು ಸಾಧ್ಯವಿಲ್ಲ. ಓಹೋ, ನನ್ನ ಬದ್ಧ ವೈರಿ ಈತ ಕಡೆನೇ ಬರ್ತಾ ಇದೆ. ಬರಲಿ ಬರಲಿ. ಏ ಕಿರಣ್, ಅಂದು ನಾನು ಕಾಲೇಜಿನಲ್ಲಿ ಯಶೋದ್ ಎಂಬ ಹುಡುಗಿಯನ್ನು ಅಪ್ಪಿ ಮುದ್ದಿಡುವಾಗ ನೀನು ನನ್ನ ಕೆನ್ನೆಗೆ ಬಾರಿಸಿದ್ದು ನೆನಪಿದೆಯಾ? ಕಷ್ಟಪಟ್ಟು ರೈತ ಬೆಳೆದ ಮಾಲನ್ನ ಕಮ್ಮಿ ರೇಟಿನ ಟೆಂಡರ್ ಹಾಕಿ ರೈತರ ಜೀವನದಲ್ಲಿ ಕತ್ತಲು ಬೆಳಕಿನ ಆಟ ಆಡುವ ದುಷ್ಟ ನೀನು. ಅಷ್ಟೇ ಅಲ್ಲ, ಗಿಡದಿಂದ ಗಿಡಕ್ಕೆ ಹಾರುವ ನಿನ್ನಂತ ಮಂಗ್ಯಾನನ ಮಗನನ್ನು ಮರೆಯಲು ಸಾಧ್ಯವೇ? ನನ್ನನ್ನು ಮಂಗನ ಜಾತಿಗೆ ಹೋಲಿಸ್ತೀಯ? ನಾನ್ಯಾರು, ನನ್ನ ತಂದೆ ಏನೆನ್ನುವುದು ನಿನಗೆ ಚೆನ್ನಾಗಿ ಗೊತ್ತು. ನೀನೊಬ್ಬ ನಾಲೈಕ್ ಎಮ್ಮೆಲೆ ಕೈಚೀಲ. ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಬಂದ ಬೆಳೆನ ಮಾರ್ಕೆಟ್ಗೆ ತೆಗೆದುಕೊಂಡು ಬಂದಾಗ ರೈತರ ಗೋಣು ಮುರಿಯುವ ನಯ ವಂಚಕ. 60 ಹಳ್ಳಿಯಲ್ಲಿ ಅರಸನಂತೆ ಮೆರೆಯುತ್ತಿದ್ದ ರಾಮನ ಆಸ್ತಿಯನ್ನ ನುಂಗಿ ನೀರು ಕುಡಿದ ನಾಲೈಕ್. ರೈತರ ಖರೀದಿ ಮಾಲನ್ನ ಬೇರೊಂದು ದೇಶಕ್ಕೆ ಮಾರಿಕೊಳ್ಳುವ ಬಂಡ ಸುಳೆ ಮಗ ಅನ್ನುವುದು ಗೊತ್ತು. ಕಂಡವರ ಮನೆಗೆ ಕಣ್ಣು ಹಾಕುವ ತೊಡುಗು ಬೆಕ್ಕಿನಂತವನು ಎಂಬುದು ಗೊತ್ತಲೇ ನಾಗೇಂದ್ರ. ಸಿಕ್ಕ ದೊಡ್ಡ ಅರಮನೆಗಳಲ್ಲಿ ತುಡಿಗೆಯಲ್ಲಿ ತಿಂದು ತೆಗೆದ ಈ ಕೊಬ್ಬಿನಂತ ಬೆಕ್ಕಿನ ಮುಂದೆ ಸಂಧಿಯಲ್ಲಿ ಅಲ್ಲೊಂದು ಇಲ್ಲೊಂದು ಬಿದ್ದ ಕಾಳನ್ನು ನಂಗೋ ಬಡಕ ಇಲಿಯೊಂದು. ನನಗೆ ಎಚ್ಚರಿಕೆ ಮಟ್ಟ ಭಾಷೆ ಅಂತಾಯ್ತು ನಿನ್ನ ಮಾತಿನ ಸ್ಥಿತಿ. ಏ ಕಿರಣ, ಈ ಜಗದಲ್ಲಿ ನ್ಯಾಯ ನೀತಿ ಧರ್ಮದ ಸೆಲೆ ಪತ್ತಿ ಹೋಗಿರುವಾಗ ನೀನು ಸತ್ಯದ ಬೋರು ಗುದ್ದಿಸಿ ಧರ್ಮದ ನೀರು ತೆಗೆದಂತಾಯ್ತು ನಿನ್ನ ಮಾತಿನ ಸ್ಥಿತಿ. ಏ ನಾಗೇಂದ್ರ, ಬಂಜರು ಭೂಮಿಯಲ್ಲಿ ಅಷ್ಟೇ ಅಲ್ಲ, ಬಂಟೆಗಲ್ಲಿನಲ್ಲಿ ಬೋರು ಗುದ್ದಿಸಿ ಧರ್ಮದ ನೀರನ್ನು ತರಿಸ್ತೀನಿ. ರೈತರ ಮಕ್ಕಳೊಂದಿಗೆ ಹಾವು ಮುಂಗಿಸಿ ಆಟ ಆಡುವ ನಿನ್ನ ಕರ್ಮದ ನಾಟಕಕ್ಕೆ ಅಂತ್ಯದ ನಾಂದಿ ಹಾಡಿ ರೈತರ ಮಕ್ಕಳಿಗೆ ನ್ಯಾಯದ ಕಿರೀಟ ತೊಡಿಸ್ತೇನೆ ಹೊರತು ಹಣಕ್ಕಾಗಿ ಕಪ್ಪಿಯಂತೆ ಬಾಯಿ ತೆಗೆದು ಕುಳಿತುಕೊಂಡ ಸೂಳೆ ಮಗ ಆಗಲಾರ ಈ ಕಿರಣ್. ಸೂಳೆ ಈ ದುನಿಯಾದಲ್ಲಿ ಸುಖ ಜೀವನ ನಡೆಸಬೇಕಾದರೆ ಸೂಳೆಯಾದರೇನೋ ಹಣವಂತರು ಮಲಗಿದ ಹಾಸಿಗೆನೋ ತೆಗೆದರು ತಪ್ಪೇನು? ಏ ಕಿರಣ್, ನೀರೊಬ್ಬ ರೈತರಿಗೆ ನ್ಯಾಯ ದೊರಕಿಸಿಕೊಡಲು ನಮ್ಮಂತವರಿಂದ ಹೋರಾಟ ಮಾಡಲು ಸಿದ್ಧವಾದರೆ ನಮ್ಮಂತವರನ್ನು ಎದುರು ಹಾಕಿಕೊಳ್ಳೋದು ಒಂದೇ, ನಿನ್ನ ಹೆಂಡತಿ ಮುಂದೆ ಆಗೋದು ಎರಡು ಒಂದೇ. ನಾಗೇಂದ್ರ, ನಿನ್ನ ಗೊಳ್ಳು ಬೆದರಿಕೆಗೆ ಹಗಲು ರಾತ್ರಿ ದುಡಿದು ಇಡೀ ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ ಬಾಯಲ್ಲಿ ಮಣ್ಣ ಹಾಕುವ ರೈತ ದ್ರೋಹಿಗಳನ್ನ ಮಟ್ಟ ಹಾಕಲು ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ. ರೈತನ ತುತ್ತು ರೈತನ ಬಾಯಿಗೆ ಬರುವಂತೆ ಮಾಡುವುದೇ ನನ್ನ ಗುರಿ. ಆನಿಯತಮದ ತುಂಬಿಕೊಳ್ಳಬೇಡವೋ ಮಂಕೆ. ನಿಮ್ಮಂತ ನಿಯತ್ತಿನ ಇನ್ಸ್ಪೆಕ್ಟರ್ ಯಾವ ದಾರಿಗೆ ತರಬೇಕೆನ್ನುವ ಅಂಕುಶ ನನ್ನ ಕೈಯಲ್ಲಿದೆ. ನನ್ನ ಅಂಕುಶದ ಆವರಿ ಇಬ್ರಾಹಿಂ ನಂತ ನರಹಂತಕನ ಕೈಯಲ್ಲಿದೆ ಮರಿ. ಈ ಭೂಮಿ ಮೇಲೆ ನನ್ನ ಉಸಿರಿರುವವರೆಗೂ ರೈತರಿಗೆ ಮೋಸ ಮಾಡುವ ನಿನ್ನಂತ ಕ್ರಿಮಿನಲ್ ಅಂಗಡಿ ದಲ್ಲಾಳಿ ಮಾಲೀಕನೇ ಇರಲಿ, ಭ್ರಷ್ಟ ದೇವೇಂದ್ರಂತ ರಾಜಕಾರಣಿ ಇರಲಿ, ನನ್ನ ಕಾನೂನೆಂಬ ಅಸ್ತ್ರದಿಂದ ಭೇಟಿಯಾಡಿ ನಿಮ್ಮಂತ ದುಷ್ಟ ಹುಳುಗಳನ್ನು ಸಂಹಾರ ಮಾಡುವುದೇ ನನ್ನ ಛಲವೇ ನನ್ನ ಬಲವೇ ನನ್ನ ಶಕ್ತಿಯೇ ನನ್ನ ರಕ್ಷಣೆಯ ಮೂಲ. ವರ್ಷಾನುಗಟ್ಟಲೆ ಉಪವಾಸ ಉಪ್ಪಿನ ಸತ್ಯಾಗ್ರಹ ಚಳವಳಿ ಮಾಡಿ
ಕೆಂಪು ಮೋತಿಯ ಬ್ರಿಟಿಷರನ್ನು ಒದ್ದು ಓಡಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಪಿತಾಮಹನನ್ನು ಗೊಂಡೆಟ್ಟು ಕೊಂದ ಗೋಡ್ಸೆ ಅವನು ನಮ್ಮವನೇ. 17 ವರ್ಷ ಭಾರತ ದೇಶವನ್ನು ಗಂಡಸರಂತೆ ಆಡಿದ ಶ್ರೀಮತಿ ಇಂದಿರಾ ಗಾಂಧಿಯನ್ನು ಗೊಂಡೆಟ್ಟು ಕೊಂದವನು ಅವನು ಅವಳ ರಂಗರಕ್ಷಕನಲ್ಲವೇ? ಬಟ್ ಈಗ ತಾನೇ ಕಣ್ಣು ಬಿಡುವ ಗುಬ್ಬಿ ಮರಿಯನ್ನು ಹೇಗೆ ಬೇಟೆಯಾಡಿ ಲೋಕದ ದಾರಿಗೆ ಕಳಿಸಬೇಕೆನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಗೊಳ್ಳು ಬೆದರಿಕೆಗೆ ನನ್ನ ಮನೆ ಕಾಯುವ ನಾಯಿ ಸಹಿತ ಅಂಜುವುದಿಲ್ಲ. ಇನ್ನು ಈ ಕಾಕೆ ಹೆದರಲು ಸಾಧ್ಯವೇ? ಇನ್ಸ್ಪೆಕ್ಟರ್, ಈಗ ತಾನೇ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿಕೊಂಡಿದ್ದೀಯ. ಮೊದಲು 4 ದುಡ್ಡು ಮಾಡುವುದನ್ನು ಕರೆದುಕೋ. ಅದನ್ನು ಬಿಟ್ಟು ದಕ್ಷತನ ಪ್ರಾಮಾಣಿಕನ ಸತ್ಯವೆಂದು ಕಾನೂನಿನ ಹೋರಾಟ ಮಾಡಲು ಸಿದ್ಧವಾದರೆ ನಾಳೆ ನೀನು ಸತ್ತಾಗ ನಿನ್ನ ಮಣ್ಣಿಗೆ 4 ಕಾಸು ಇರುವುದಿಲ್ಲ. ಮೊದಲು ಅದನ್ನು ಅರ್ಥ ಮಾಡಿಕೊ. ಹಾಗೇನಾದರೂ ನಿನಗೆ ಮನಸ್ಸು ಬದಲಾಯಿಸುವ ಬುದ್ಧಿ ನಿನಗೆದ್ದರೆ ಆ ನನ್ನ ಮರಣ ಮೃದಂಗ ಭಂಗ್ಯ ಬಂದು ಭೇಟಿಯಾಗು. ಬರುತ್ತೇನೆ ಕಿರಣ. ಗುಡ್ ಬಾಯ್. ಲೇ ಎಮ್ಮೆಲೆ ದೇವೇಂದ್ರ ನಾಗೇಂದ್ರ, ಮಣ್ಣಿನಲ್ಲಿ ಮಣ್ಣಾಗಿ, ನೀರಿನಲ್ಲಿ ನೀರಾಗಿ, ಬಿಸಿಲಿನಲ್ಲಿ ಬಿಸಿಲಾಗಿ, ಇಡೀ ದೇಶಕ್ಕೆ ಅನ್ನ ಹಾಕುವ ದೇವರ ಮಕ್ಕಳೊಂದಿಗೆ ಅನ್ಯಾಯ ಮೋಸದಾಟ ಆಡುವ ನಿಮ್ಮಂತ ತಾಯಿಗಂಡರಿಗೆ ಸಿಡಿದೆದ್ದ ಸಿಂಹನಾಗಿ ನನ್ನ ಕಾನೂನಿನಿಂದ ನಿಮಗೆ ಶಿಕ್ಷೆ ಕೊಡಿಸಿ ರೈತರ ಹಸಿರು ಕ್ರಾಂತಿ ಬಾವುಟವನ್ನ ವಿಧಾನಸೌಧದ ಮುಂದೆ ಹಾರಿಸದಿದ್ದರೆ ನನ್ನ ಹೆಸರು ರೈತನ ಮಗನಾದ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ನೇ ಅಲ್ಲ. ಎಕ್ಸ್ಕ್ಯೂಸ್ ಮೀ. ಅಂದ ಹಾಗೆ ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಈ ಊರಿಗೆ ಹೊಸದಾಗಿ ಬಂದಂತ ಇನ್ಸ್ಪೆಕ್ಟರ್. ನೋಡಿ, ಸುತ್ತಿ ಬಳಸಿ ಮಾತನಾಡೋದನ್ನ ಬಿಟ್ಟು ನನ್ನಿಂದ ಏನ್ ಸಹಾಯ ಬೇಕಿತ್ತು ಅಂತ ಕೇಳಿ. ಸ್ವಲ್ಪ ಕವಿಗಳ ಮನೆಯನ್ನ ತೋರಿಸ್ತೀರಾ? ಓಹೋ, ಅವೊಬ್ಬ ಹಾಫ್ ಕವಿ, ನೀವೊಬ್ಬ ಹುಚ್ಚು ಇನ್ಸ್ಪೆಕ್ಟರ್. ಏನೋ ಸಣ್ಣ ಧ್ವನಿಯಲ್ಲಿ ಗುನುಗುಡುತ್ತಾ ಇದ್ದಂತೆ ಕಾಣುತ್ತದೆ. ಏನಿಲ್ಲ, ನೀವು ಹುಡುಕಿಕೊಂಡು ಬಂದ ಕವಿ ಯಾವುದಾದ್ರೂ ಹಾಳು ಮಂದಿರದಲ್ಲಿ ನಾಟಕ ಬರೆಯುತ್ತಾ ಕುಳಿತುಕೊಂಡಿರ್ಬೇಕು. ಮುಂದೆ ಹೋಗಿ ವಿಚಾರ. ಸ್ವಲ್ಪ ನಿಲ್ತೀರಾ? ಯಾಕೆ ನನ್ನನ್ನು ತಡೆದು ನಿಲ್ಲಿಸಿದ ಕಾರಣ? ನಿಮ್ಮ ಹೆಸರೇನು? ನನ್ನ ಹೆಸರು ಸರೋಜಾ ಅಂತ. ಅಂದಹಾಗೆ ತಮ್ಮ ಹೆಸರು? ಸರೋಜಾ ಅಂದರೆ ಕಿರಣ್. ಸರೋಜಾ ಅಂದರೆ ನೀವು ಮಾಜಿ MLA ಗುಂಡೂರಾವ್ ಅವರ ಮಗಳು ಅಲ್ಲವೇ? ಹೌದು. ನನ್ನ ಪರಿಚಯ ನಿಮ್ಗೆ ಹೇಗೆ ಗೊತ್ತು? ಸರೋಜಾ, ನೀನು ನಾನು ಒಂದೇ ಕಾಲೇಜಿನಲ್ಲಿ ಓದಿದ್ದು. ಅಂದು MA ಕಾಲೇಜಿನ ವಿದ್ಯಾರ್ಥಿಗಳ ಬೀಳ್ಕೊಡ ಸಮಾರಂಭದಲ್ಲಿ ಅಂದು ಸವಿ ಸವಿ ನೆನಪು ಸಾವಿರ ನೆನಪು ಎಂಬ ಹಾಡು ಹಾಡಿದ್ದು ನೀವು ನೆನಪಿದೆ ತಾನೆ? ಓಹೋ, ಅದೆಲ್ಲ ಹಳೆಯ ಕತೆ. ಅಂದಾಗೆ ನಾನು ಹೋಗ್ಬೇಕು, ನನ್ಗೆ ದಾರಿ ಬಿಡಿ. ಸರೋಜಾ, ಅಂದು ನೀನು ಹಾಡಿದ ಹಾಡು ಇನ್ನೂ ನನ್ನ ಕಿವಿಯಲ್ಲಿ ಗುನುಗುಡುತ್ತಾ ಇದೆ. ಹೌದಾ? ಸರೋಜಾ, ಒಂದು ಮಾತು ಕೇಳಲೆ? ನಿಮ್ಮ ಮಾತು ಒಳ್ಳೇದಾಗಿರ್ಬೇಕು. ಸರೋಜಾ, ನಿನ್ನನ್ನೇ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕೆನ್ನುವುದೇ ನನ್ನ ಬಲವಾದ ಹಂಗ. ನೋಡಿ ಇನ್ಸ್ಪೆಕ್ಟರ್, ಪ್ರೀತಿ ಎಂಬ ಸಾಗರದಲ್ಲಿ ಧುಮುಕ್ಬೇಕಾದ್ರೆ ಧೈರ್ಯವೆಂಬ ಸಿಗ್ಡಿಕಾಯಿನ ಕೈಲಿ ಇಟ್ಕೊಂಡು ಈಜಿದ್ರೆ ಚಂದ. ಸರೋಜಾ, ನೀನು ಒಪ್ಪಿದರೆ ಜೋಡಿ ಹಕ್ಕಿಗಳಾಗಿ ಆಕಾಶದಲ್ಲಿ ಹಾರಾಡೋಣ, ಏನಂದೀಯ? ನೋಡಿ, ಪ್ರೀತಿ ಎಂಬುದು ಒಂದು ಮುಳ್ಳಿನ ಗಿಡ ಇದ್ದ ಹಾಗೆ. ಧೈರ್ಯ ಮಾಡಿ ಕುಳಿತುಕೊಂಡು ಎದ್ರೆ ನೆತ್ತಿಗೆ ಮುಳ್ಳು ಚುಚ್ಚುತ್ತೆ, ಹಾಗೆ ಧೈರ್ಯ ಮಾಡಿ ಕುಳಿತುಕೊಂಡು ಎದ್ರೆ ದೇಹಕ್ಕೆ ಮುಳ್ಳು ಚುಚ್ಚುತ್ತದೆ ಅಲ್ವೇ? ಸರೋಜಾ, ಪ್ರೀತಿಸಲು ಸಿದ್ಧವಾಗಿರುವಾಗ ಮುಳ್ಳಿನ ಗಿಡವಾದರೇನು ಗುಲಾಬಿ ಹೂವಿನ ಗಿಡ? ಧೈರ್ಯ ಮಾಡಿ ಪ್ರೀತಿಸಲು ಕುಳಿತುಕೊಂಡಾಗಲೇ ಪ್ರೀತಿ ಎಂಬ ಶಕ್ತಿಗೆ ಅರ್ಥ ಬರ್ತದೆ. ಹೆದರಿಕೊಂಡು ಪ್ರೀತಿಸೋದನ್ನೇ ಬಿಟ್ಟರೆ ಪ್ರೀತಿಗೆ ಅರ್ಥವೇ ಇರೋದಿಲ್ಲ. ಸರೋಜಾ, ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡ್ತೀನಿ, ಮುಂದಾದರೂ ಪ್ರೀತಿಸಲೇ ಇರ್ತೇನೆ. ನನ್ನ ಪ್ರೀತಿಗೆ ಎಳ್ಳು ನೀರು ಬಿಡಬೇಡ. ಆಹಾ, ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಎಷ್ಟೊಂದು ಖುಷಿ ಆಗ್ತಿದೆ ಗೊತ್ತೇ. ಪ್ರೀತಿಯ ಸಾಗರದಲ್ಲಿ ತೇಲಿದಂತೆ ಭಾಸವಾಗ್ತಾ ಇದೆ ನನಗೆ. ಅಂದ್ರೆ ನೀನು ನನ್ನನ್ನು ಪ್ರೀತಿಸ್ತೀಯಾ ಎಂದಾಯ್ತು. ಹಲೋ ಸರೋಜಾ, ನಿನ್ನ ಸುಂದರವಾದ ಕೋಗಿಲಿದೊಂದಿಗೆ ಐ ಲವ್ ಯು ಕಿರಣ್ ಅಂತ ಕೂಗು ಸರೋಜಾ, ಕೂಗು. ಹೋಗ್ರಿ, ನನ್ಗೆ ಯಾಕೋ ನಾಚಿಕೆ ಆಗುತ್ತೆ. ನಾಚಿಕೆ ಎಂಬ 3 ಅಕ್ಷರಗಳಿಂದ ಮನಸ್ಸಿನಿಂದ ಕಿತ್ತು ಹಾಕಿ ಖುಷಿ ಎಂಬ 2 ಅಕ್ಷರಗಳಿಂದ ಬಿಗಿದಪ್ಪಿಕೋ ಈ ಪ್ರೀತಿಯ ಸುಕುಮಾರನ. ಐ ಲವ್ ಯು ಕಿರಣ್, ಐ ಲವ್ ಯು.
ಜೀವನದ